ನಮಸ್ಕಾರ. ನಾನು ಗಂಗಾಧರ್ ಕುಂಬಾರ್ ಅಂಥೇಳಿ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ನಿವಾಸಿ. ನಮ್ಮೂರಲ್ಲಿ ಇಲ್ಲಿಯವರೆಗೆ ಯಾವುದೇ ವಸತಿ ನಿಲಯ ಆಗಿರ್ಬೋದು, ಮತ್ತು ಕಾಲೇಜ್ ಆಗಿರ್ಬೋದು, ಮತ್ತು ವಸತಿ ಶಾಲೆಗಳಾಗಿರ್ಬೋದು ನಿರ್ಮಾಣವಾಗಿರಲಿಲ್ಲ. 2016-17ನೇ ಸಾಲಿನಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರ ಒಂದು ಕನಸಿತ್ತು. ಗಡಿ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ವಸತಿ ಶಾಲೆ ಪ್ರಾರಂಭ ಮಾಡಬೇಕಂಥೇಳಿ 2016-17ನೇ ಸಾಲಿನಲ್ಲಿ ವಸತಿ ಶಾಲೆ ಪ್ರಾರಂಭವಾಯಿತು. ಈ ವಸತಿ ಶಾಲೆಯಿಂದ ಖಜೂರಿ ಗ್ರಾಮಕ್ಕೆ ಇಡೀ ಸುತ್ತಮುತ್ತಲಿನ ತಾಲೂಕಿನಾದ್ಯಂತ ಎಲ್ಲ ಊರಿನ ಮಕ್ಕಳು ಕೂಡ ಇಲ್ಲಿ ಪ್ರವೇಶವನ್ನು ಪಡೆಯುತ್ತಿದ್ದರು. ಹೀಗಾಗಿ ನಮ್ಮ ಊರಿಗೆ ಅನುಕೂಲವಾಯಿತು. ಅದಾದ ನಂತರ ಮಕ್ಕಳು ಬಾಡಿಗೆಯ ಒಂದು ಬಿಲ್ಡಿಂಗಲ್ಲಿ ತರಗತಿಗಳನ್ನು ಪ್ರಾರಂಭವಾಯಿತು. ಸುಮಾರು 6ರಿಂದ 7 ವರ್ಷಗಳ ಕಾಲ ಬಾಡಿಗೆಯ ಒಂದು ಬಿಲ್ಡಿಂಗಲ್ಲಿ ತರಗತಿಗಳು ಪ್ರಾರಂಭವಾಗಿದ್ದು, 2023-24ನೇ ಸಾಲಿನಲ್ಲಿ ಸುಮಾರು 8 ಎಕರೆ ಜಾಗದಲ್ಲಿ ಒಳ್ಳೆಯ ಸುಂದರವಾದ ಮತ್ತು ಭವ್ಯವಾದ ಕಟ್ಟಡವನ್ನು ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು ನಿರ್ಮಾಣಗೊಳಿಸಿ ಉದ್ಘಾಟನೆಗೊಳಿಸಿದರು. ಇದರಿಂದ ನಮ್ಮ ಮಕ್ಕಳಿಗೆ, ಈ ಭಾಗದ ಎಲ್ಲ ಮಕ್ಕಳಿಗೂ, ಬರೀ ಖಜೂರಿ ಅಷ್ಟೇ ಅಲ್ಲ, ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಬಹಳ ಒಳ್ಳೆಯ ರೀತಿಯಾದಂಥ ಒಂದು ಶಿಕ್ಷಣವನ್ನು ಸಿಗ್ತಾ ಇದೆ. ಇಲ್ಲಿಯ ವಾತಾವರಣ ಕೂಡ ಇಡೀ ತಾಲೂಕಿನಲ್ಲಿ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮ ಖಜೂರಿಯ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಬಹಳ ಸುಂದರವಾಗಿ ಮತ್ತು ಸುಚಿತ್ರವಾಗಿ ಇರ್ತಕ್ಕಂಥ ಒಂದು ಕಟ್ಟಡ. ಇಲ್ಲಿ ಎಲ್ಲ ರೀತಿ ಮಕ್ಕಳಿಗೂ ಓದಲು ಯಾವ ರೀತಿ ಅನುಕೂಲಗಳು ಬೇಕೋ ಅವೆಲ್ಲ ಅನುಕೂಲಗಳನ್ನು ಈ ಒಂದು ಶಾಲೆಯ ವಸತಿ ಶಾಲೆಯ ಆವರಣದಲ್ಲಿ ಇದೆ. ಗ್ರೌಂಡ್ ಆಗಿರ್ಬೋದು, ಒಳ್ಳೆಯ ಭೋಜನಾಲಯ ಆಗಿರ್ಬೋದು, ವಸತಿ ನಿಲಯ ಆಗಿರ್ಬೋದು, ಶಾಲೆಯ ಕೋಣೆಗಳಾಗಿರ್ಬೋದು, ಈ ರೀತಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಇರಲು ವಸತಿ ನಿಲಯಗಳಾಗಿರ್ಬೋದು ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗೊಂಡಿದ್ದು, ಎಲ್ಲರೂ ಕೂಡ ಈ ಕಡೆ ಮುಖ ಮಾಡಿ ನೋಡುವಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇದಕ್ಕೆ ಮೂಲ ಕಾರಣ ಯಾರಂತಂದರೆ ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು. ಅದಕ್ಕೆ ಇದ್ರ ಜೊತೆಗೆ ಇನ್ನೊಂದು ಬೇಡಿಕೆಯನ್ನು ಅವರು ಇಟ್ಟಾಗ, ನಮ್ಮ 6ರಿಂದ 10ನೇ ತರಗತಿ ಮಾತ್ರ ಇದೆ, ಇದಕ್ಕೆ PUCಗೆ ಮೇಲ್ದರ್ಜೆ ಏರಿಸಬೇಕು ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದಾಗ, ನನ್ನ ಅವಧಿಯೊಳಗೆ ಅದು ಕೂಡ ನಿಮಗೆ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಅದು ಕೂಡ ಆದರೆ ನಮ್ಮ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ.